ಅಣ್ಣ ನಾ ವಡಾಪಾವ್ ಕೊಡಿ. ಇಲ್ಲೇನಾ ಪಾರ್ಸಲ್ಲ? ಇಲ್ಲೇ ತಿಂತೀನಣ್ಣ. ಸರಿ ಕುತ್ಕೊಳ್ರಿ, ತರ್ತೀನಿ. ಹ್ಞೂ. ಮಚ್ಚ ಮಚ್ಚ, ಓಯ್ ನೀನೇನು ದನ ತಿನ್ನಂಗೆ ತಿಂತ ಇದೆಯಲ್ಲ? ಅಣ್ಣ ಹಳ್ಳಿಯವ್ರ ಜನ ನಾವು 4 ರೊಟ್ಟಿ ಒಂದೊತ್ತಿಗೆ ತಿಂತೀವಿ. ಈ 4 ವಡಾಪಾವ್ ನನಗೆಲ್ಲೇ ಆಗುತ್ತೆ. ವಡಪಾವ್ ಎಲ್ಲರೂ ಸ್ನ್ಯಾಕ್ಸಿಗೆ ತಿಂತಾರಪ್ಪ, ನೀನು ಊಟ ಮಾಡ್ದಂಗೆ ಮಾಡ್ತಾ ಇದೆಯಲ್ಲೋ. ಅಣ್ಣ ಇಲ್ಲಿ ಪಕ್ಕದಲ್ಲಿ ಒಂದು ಕಂಪ್ನಿ ಇದೆಯಲ್ಲ, ಅದರಲ್ಲೇ ಕೆಲಸ ಮಾಡ್ತೀನಿ ನಾನು. ಅದರ ಮುಂದೆನೇ ಒಂದು ಕ್ಯಾಂಟೀನ್ ಇದೆ, ಅದರಲ್ಲೇ ಊಟ ಮಾಡ್ತಿದ್ದೆ. ಅವ್ರು ನನಗೆ ಊಟ ಕೊಡೋದೇ ಬಂದ್ ಮಾಡಿದ್ದಾರೆ. ಯಾಕಂದರೆ ಅವ್ರ ಹತ್ರ 2 ತಿಂಗಳ ತಿಂದಿದ್ದು ಇನ್ನೂ ಕೊಟ್ಟಿಲ್ಲಲ್ಲ, ಅದಕ್ಕೋಸ್ಕರ. ನನ್ನ ಸಂಬಳ ಬರೋವರೆಗೆ ವಡಾಪಾವ್ ತಿಂದೇ ಜೀವನ ಮಾಡಬೇಕಣ್ಣ. ನೀನು ಹೋಟ್ಲ್ಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಆಯ್ತಲ್ಲ. 15,000 ಪೇಮೆಂಟ್ ಇದೆ ಅಣ್ಣ ನಂದು. ಅದ್ರಾಗ ಮನೆ ಬಾಡಿಗೆ, ಊಟದ ಖರ್ಚು, ನನ್ನ ಖರ್ಚು ಎಲ್ಲ ತೆಗೆದು ಮನೆಯೂ ಕಳಿಸೋದಿರ್ತೈತೆ. ಅಣ್ಣ ನೀನು ದುಡ್ಡು ಕೊಡೋಕೆ ಹೋಗ್ಬೇಡ, ನಾವು ಕೊಡ್ತೀವಿ. ಥ್ಯಾಂಕ್ಸ್ ಅಣ್ಣ. ಆದರೆ ಓಕೆ, ನಮ್ಮ ಅಪ್ಪ ಅಮ್ಮ ನನಗೆ ದುಡ್ದು ತಿನ್ನೋದು ಕಲ್ಸಾರ, ಆದರೆ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ನನಗೆ ಕಲಿಸಿಲ್ಲ. ನಾವು ಯಾವಾಗ ಒಬ್ಬರ ಮೇಲೆ ಡಿಪೆಂಡ್ ಆಗೋದು ಕಲಿತೀವಲ್ಲ, ನಾವು ಜೀವನದಲ್ಲಿ ಮುಂದೆ ಬರಲ್ಲ ಅಣ್ಣ.